ಬೀದರ್ ನಗರದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಮಂಡಳಿಯ ಬಿಬಿ ಭೂಮರೆಡ್ಡಿ ಕಾಲೇಜು ಆವರಣದಲ್ಲಿ ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ ವತಿಯಿಂದ ಹಮ್ಮಿಕೊಂಡ ರೈಸ್ ಕಲ್ಯಾಣ ಕರ್ನಾಟಕ ಉದ್ಯೋಗ ಮೇಳ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಉದ್ಯೋಗ ಮೇಳದಲ್ಲಿ ಸುಮಾರು 1200ಕ್ಕೂ ಅಧಿಕ ಉದ್ಯೋಗಾಕಾಂಕ್ಷಿಗಳು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವ ತೇಜಸ್ವಿ ಸೂರ್ಯ ವರ್ಚುವಲ್ ಮುಖಾಂತರ ಮಾತನಾಡಿ, ನಮ್ಮ ರಾಜ್ಯದಲ್ಲಿ ವಾರ್ಷಿಕವಾಗಿ ಸಾಮಾನ್ಯ ಕನ್ನಡಿಗ 3 ಲಕ್ಷ ದುಡಿದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಸಾಮಾನ್ಯ ಜನ ಕೇವಲ 1 ಲಕ್ಷ ಮಾತ್ರ ದುಡಿಯುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಇಲ್ಲಿನ ಶಿಕ್ಷಣ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 25,000 ಶಿಕ್ಷಕರ ಕೊರತೆ ಇದೆ. ಇಂತಹ ಸಮಸ್ಯೆಗಳನ್ನು ಸರಿಪಡಿಸಿದಾಗ ಮಾತ್ರ ನಾವು ಈ ವ್ಯತ್ಯಾಸವನ್ನ ಸರಿದೂಗಿಸಬಹುದು. ಇತ್ತೀಚೆಗೆ ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳಿಂದ ಈ ಅಸಮಾನತೆ ಸರಿದೂಗುತ್ತಿದೆ. ದಶಕಗಳಿಂದ ಅಭಿವೃದ್ಧಿ ಎಂದರೆ ಕೇವಲ ಬೆಂಗಳೂರಿಗೆ ಸೀಮಿತವಾಗಿದೆ, ಆದರೆ ಅದು ಹೋಗಲಾಡಬೇಕು. ಬೆಂಗಳೂರಿಗೆ ಬರುವಂತಹ ಅಭಿವೃದ್ಧಿ ಕೆಲಸಗಳು ಕಲ್ಯಾಣ ಕರ್ನಾಟಕಕ್ಕೆ ಬಂದಾಗ ಮಾತ್ರ ನಿಜವಾದ ಅಭಿವೃದ್ಧಿ ಆಗುತ್ತದೆ ಅಂತ ತಿಳಿಸಿದ್ರು. ಕರ್ನಾಟಕ ಅಭಿವೃದ್ಧಿ ಆಗಲೇಬೇಕು, ಆ ಭಾಗದಲ್ಲಿ ಅಷ್ಟೊಂದು ಪೊಟೆನ್ಷಿಯಲ್ ಇದೆ ಅಂತ ವಿಶ್ವಾಸ ಒಬ್ಬ ಯುವಕನಾಗಿ ನಾನು ಹೇಳ್ತಾ ಇದ್ದೀನಿ. ತುಂಬಾ ವರ್ಷಗಳ ಕಾಲ ನಾವು ಕಲ್ಯಾಣ ಕರ್ನಾಟಕದ ನಾಯಕತ್ವವನ್ನ ಕೆಲವು ಕುಟುಂಬಗಳಿಗೆ ನಾವು ಸೀಮಿತ ಮಾಡಿಬಿಟ್ಬಿಟ್ಟಿವಿ. ಅವರಾದ್ಮೇಲೆ ಅವ್ರ ಮಗ, ಅವರಾದ್ಮೇಲೆ ಅವ್ರ ಮೊಮ್ಮಗ, ಇವರೇ ನಮಗೆ ಒಂಥರ ಭಾಗ್ಯ ವಿಧಾತರು ಅನ್ನೋ ರೀತಿ ನಾವು ಬಿಟ್ಬಿಟ್ಟಿವಿ. ನಾವು ಅದರಿಂದ ಹೊರಗಡೆ ಬರ್ಬೇಕಾಗಿದೆ. ನಿಮ್ಮಲ್ಲಿ ಎಷ್ಟು ಜನ, ನಾನು ಇತ್ತೀಚೆಗೆ ಸ್ಯಾನ್ ಫ್ರಾನ್ಸಿಸ್ಕೋ ಹೋಗಿದ್ದೆ. ಸ್ಯಾನ್ ಫ್ರಾನ್ಸಿಸ್ಕೋದ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯಲ್ಲಿ ನಾನು ಕನಿಷ್ಠ 4 ರಿಂದ 5 ಜನ ಉತ್ತರ ಕರ್ನಾಟಕದ ಯುವಕರು, ಅದರಲ್ಲೂ ಒಂದಿಬ್ರು ಕಲ್ಯಾಣ ಕರ್ನಾಟಕದಿಂದ ಒಂದು ಸ್ಟ್ಯಾನ್ಫರ್ಡ್ ನಲ್ಲಿ ಕಟಿಂಗ್ ಎಡ್ಜ್ ರಿಸರ್ಚ್ ಅಂಡ್ ಟೆಕ್ನಾಲಜಿಯಲ್ಲಿ ಡೆವಲಪ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರಂತ ಹುಡುಗರು. ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಟ್ಯಾಲೆಂಟ್ಗೆ ಕೊರತೆ ಇಲ್ಲ, ಕ್ಷಮತೆಗೆ ಕೊರತೆ ಇಲ್ಲ, ಅವಕಾಶಕ್ಕೆ ಕೊರತೆ ಇದೆ. ಆ ಅವಕಾಶದ ಕೊರತೆ ಯಾಕೆ ಅಂತಂದ್ರೆ ಸರಿಯಾದಂತ ನಾಯಕತ್ವ ಸಿದ್ಧತೆ ಇರೋದ್ರಿಂದ ಅದಕ್ಕೆ ಕೊರತೆ ಆಗಿದೆ. ನಾಯಕತ್ವ ಅಂತಂದ್ರೆ ಅದು ರಾಜಕೀಯ ನಾಯಕತ್ವ ಅಷ್ಟೇ ಅಲ್ಲ. ರಾಜಕೀಯ ನಾಯಕತ್ವ ಒಂದು ಪ್ರಮುಖ ಪಾತ್ರ ವಹಿಸಿದ್ರು ಕೂಡ ಸಮಾಜಕ್ಕೆ ಎಲ್ಲ ದೃಷ್ಟಿಯಲ್ಲಿ ನಾಳೆ ಬೆಂಗಳೂರಿನಲ್ಲಿ 10 ವರ್ಷ, 15 ವರ್ಷ, 20 ವರ್ಷ ಡಾಕ್ಟರ್ ಆಗಿ ಕೆಲಸ ಮಾಡಿರುವಂತಹ, ಒಂದ್ ಸ್ವಲ್ಪ ಕ್ಯಾಪಿಟಲ್ ಜನರೇಟ್ ಮಾಡಿರುವಂತಹ ಈ ಭಾಗದ ಯುವಕರು ವಾಪಸ್ ಅಲ್ಲಿ ಹೋಗಿ ಒಂದಿಷ್ಟು ಹಾಸ್ಪಿಟಲ್ಗಳನ್ನ, ಅಲ್ಲಿ ಮೆಡಿಸಿನ್ ಫೆಸಿಲಿಟೀಸ್ ನ ರೆಡಿ ಮಾಡಬೇಕಾಗಿರುವಂತಹ ವ್ಯವಸ್ಥೆ ನಾವೆಲ್ಲರೂ ಕಲ್ಪಿಸಬೇಕಾಗಿದೆ. ಬೆಂಗಳೂರಿನಲ್ಲಿ ಎಷ್ಟೋ ಜನ ಪ್ರೊಫೆಸರ್ಗಳು, ಅಕಾಡೆಮಿಷಿಯನ್ಸ್, ಯೂನಿವರ್ಸಿಟಿಗಳಲ್ಲಿ ಇರುವಂತವರು ಅಲ್ಲಿ ಹೋಗಿ ಹೊಸ ಕಾಲೇಜನ್ನ ಮತ್ತೆ ಎಜುಕೇಶನ್ ಆಪರ್ಚುನಿಟೀಸ್ ಹೇಗೆ ಕೊಡ್ಬೋದು, ಇದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಎಷ್ಟೋ ಜನ ಕಲ್ಯಾಣ ಕರ್ನಾಟಕದ ಭಾಗದಿಂದ ಬಂದಿರುವಂತ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಬೇರೆ ಕಡೆ ಹಣಕಾಸು ಮಾಡಿರುವಂತಹ ಬಿಸ್ನೆಸ್ ಗಳನ್ನು ಮಾಡಿರುವಂತಹ ಬಿಸ್ನೆಸ್ ಮೆನ್ಗಳು ಮತ್ತೆ ಆ ಕಡೆ ಹೋಗಿ ನಾವು ಅಲ್ಲಿ ಇನ್ವೆಸ್ಟ್ಮೆಂಟ್ ತಗೊಂಡ್ ಬರ್ಬೋದಾ, 4 ಜನಕ್ಕೆ ಉದ್ಯೋಗ ಕೊಡ್ಬೋದಾ ಅಂತ ಯೋಚನೆ ಮಾಡಬೇಕಾಗಿದೆ. ಈ ಎಲ್ಲ ಆಗ್ಬೇಕು ಅಂತಂದ್ರೆ ಅಲ್ಲಿ ಒಂದು ಹೊಸ ಎನರ್ಜಿ ಅಂಡ್ ಡೈನಮಿಸಮ್ ಬರಬೇಕು. ಆ ಹೊಸ ಎನರ್ಜಿ ಅಂಡ್ ಡೈನಮಿಸಮ್ ನಿಮ್ಮ ರೀತಿ ಇರುವಂತಹ ಯಂಗ್ಸ್ಟರ್ಸ್ ಈ ರೀತಿ ಕಾರ್ಯಕ್ರಮಗಳ ಮುಖಾಂತರ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿ ಒಂದು ಪಾಸಿಬಿಲಿಟಿ ಆಫ್ ಚೇಂಜ್ ಇದೆ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡೋದ್ರ ಮುಖಾಂತರ ಅದು ಪ್ರಾರಂಭ ಆಗುತ್ತೆ. I have absolute hope that things will change for the better and ಬರುವಂತಹ ದಿವಸಗಳಲ್ಲಿ ಕಲ್ಯಾಣ ಕರ್ನಾಟಕ ಇಡೀ ಸಮಗ್ರ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ಅಧ್ಯಕ್ಷ ಆದಿಶ್ ವಾಲಿ ಅವರು ಮಾತನಾಡಿ, ಬೀದರ್ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಇಂತಹ ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ನಾನು ಈ ಹಿಂದೆ ಲಂಡನ್ ನಲ್ಲಿ ಓದುವಾಗ ಈ ರೀತಿ ಯೂತ್ ಸಮ್ಮಿಟ್ ಹಮ್ಮಿಕೊಂಡಿದ್ದೆವು. ಅದೇ ರೀತಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಸಹ ಇಂತಹ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಲ್ಲಿ ಬಂದಿರುವ ಸುಮಾರು 50ಕ್ಕೂ ಹೆಚ್ಚು ಅಧಿಕ ಕಂಪನಿಗಳಲ್ಲಿ ಸಾವಿರಾರು ಉದ್ಯೋಗಿಗಳ ಅವಶ್ಯಕತೆ ಇದ್ದು, ಉದ್ಯೋಗಾಕಾಂಕ್ಷಿಗಳು ತಮ್ಮ ಉದ್ಯೋಗವನ್ನ ಪಡೆಯುವ ಮೂಲಕ ಕಲ್ಯಾಣ ಕರ್ನಾಟಕವನ್ನ ಹಿಂದುಳಿದ ಜಿಲ್ಲೆಯ ಹಣೆಪಟ್ಟಿಯಿಂದ ಮುಕ್ತಗೊಳಿಸಲು ನೀವೆಲ್ಲ ಕಾರಣೀಭೂತರಾಗಬೇಕು ಅಂತ ತಿಳಿಸಿದ್ರು. ಒಂದೇ ಮಾತ್ರ ಎಲ್ಲರಿಗೂ ನಮಸ್ಕಾರ. ನಾನು ಆದಿಶಾರ್ ವಾಲಿ, ಪ್ರೆಸಿಡೆಂಟ್ ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್. ನಾವು ಇವತ್ತಿನ ದಿನ ರೈಸ್ ಕಲ್ಯಾಣ ಕರ್ನಾಟಕ ಆ್ಯಂಡ್ ಎಜುಕೇಷನಲ್ ಯೂತ್ ಸಮ್ಮಿಟ್ ಆರ್ಗನೈಸ್ ಮಾಡಿದ್ದೀವಿ. ಇದು ಒಂದು ಯೂತ್ ಸಮ್ಮಿಟ್ ಬೀದರ್ ಜಿಲ್ಲೆಯಲ್ಲಿ ಮೊದಲ ಮಟ್ಟದಾಗಿ ಆರ್ಗನೈಸ್ ಆಗಿದೆ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಬೀದರ್ ಡಿಸ್ಟ್ರಿಕ್ಟ್ ದಟ್ ದಿಸ್ ಪರ್ಟಿಕ್ಯುಲರ್ ಯೂತ್ ಸಮ್ಮಿಟ್ ಹ್ಯಾಸ್ ಬಿನ್ ಆರ್ಗನೈಸ್ಡ್. ಈ ಯೂತ್ ಸಮ್ಮಿಟಲ್ಲಿ ಸ್ಪೀಕರ್ ಸೆಷನ್ಸ್, ಮೆಗಾ ಜಾಬ್ ಫೇರ್, ರೋಟ್ರಾಕ್ಟ್ ಇಂಟ್ರಾಕ್ಟ್ ಕ್ಲಬ್ ಲಾಂಚ್ ಇದೆ. ಮತ್ತು 50 ಸ್ಟೂಡೆಂಟ್ಸ್ಗೆ 2 ಇಯರ್ಸ್ PUC ಎಜುಕೇಷನ್ ಫ್ರೀ ಮಾಡ್ತಾಯಿದ್ದೀವಿ. ಮತ್ತು IFCR 3160 ಒಂದು ಹೊಸ ಇನಿಷಿಯೇಟಿವ್ ಲಾಂಚ್ ಮಾಡ್ತಾಯಿದ್ದೀವಿ. ಇದರ ಪ್ರಯುಕ್ತ ಇವತ್ತಿನ ದಿನ ಸುಮಾರು 50 ಕಂಪ್ನಿಗಳು ಬೆಂಗಳೂರು, ಹೈದರಾಬಾದು, ಕಲಬುರಗಿ, ಪುಣೆ ಇಂದ ಬಂದಿದ್ದಾರೆ. ಇಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಯುವಕರಿಗೆ, ಕಲಬುರಗಿ ಜಿಲ್ಲೆಯ ಯುವಕರಿಗೆ, ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಮಾದರಿ ಆಗೋಕ್ಕೆ ಬಂದಿದ್ದಾರೆ, ಜಾಬ್ಸ್ ಕೊಡ್ತಾ ಇದ್ದಾರೆ. ಸುಮಾರು ಇವತ್ತಿನ ದಿನ 5 ಸ್ಪೀಕರು
ತೇಜಸ್ವಿ ಸೂರ್ಯ ಅವರು, ಕರಣ್ ಜಾವ್ಲಿ ಅವರು, ಶಿರಿಜಾ ಯರೋಳ್ಕರ್ ಅವರು, ಅನಿಲ್ ಕುಮಾರ್ ಬಿಡ್ವೆ ಅವರು, ಸ್ವಾತಿ ಕುಲಕರ್ಣಿ ಅವರು, ಶೈನಿಗುಂಟೆ ಮ್ಯಾಮ್ ಅವರು ಎಲ್ಲರೂ ಸಹ ಚೀಫ್ ಗೆಸ್ಟ್ ಆಗಿ ಶರಣು ಪಪ್ಪ, ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ, ಸೋಮಶೇಖರ್ ಪಾಟೀಲ್ ಅವರು, ವೀರೇಂದ್ರ ಶಾಸ್ತ್ರಿ ಅವರು, ಹಾಗೆ ಬಸವರಾಜ ಸನ್ನೂರ್ ಅವರು, ಹಾಫ್ಶೆಟ್ಟಿ ಪಾಟೀಲ್ ಅವರು, ಹಾಗೆ ನಮ್ಮ ಎಲ್ಲ ಸದಸ್ಯರು ಇವತ್ತಿನ ದಿನ ಬಂದು ಇದನ್ನು ಸೆಷನ್ಗೆ ಸಕ್ಸಸ್ ಆಗಿದೆ. ಈ ಸೆಷನ್ನಲ್ಲಿ ಸುಮಾರು ಈಗ 1,000ಕ್ಕಿಂತ ಅಧಿಕ ಜನ ಬಂದಿದ್ದಾರೆ. ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಶರಣು ಪಪ್ಪ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದ ಹಿಂದುಳಿದ ಜಿಲ್ಲೆಗಳಲ್ಲಿ ಒಂದಾದ ಬೀದರ್ ಜಿಲ್ಲೆಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ವಾಲಿ ಪರಿವಾರ ಕಳೆದ 2-3 ದಶಕಗಳಿಂದ ಕೆಲಸ ಮಾಡುತ್ತಿದೆ. ಅವರ ತಂದೆಯವರ ಮಾರ್ಗದರ್ಶನದಲ್ಲಿ ಇವತ್ತು ಆದಿಶ್ ವಾಲಿ ಅವರು ಕಲ್ಯಾಣ ಕರ್ನಾಟಕ ಭಾಗದ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಿಸಲು ಹೊರಟಿರುವುದು ನಿಜಕ್ಕೂ ಶ್ಲಾಘನೀಯ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಯುವಕರು ತಾವು ಮಾನಸಿಕವಾಗಿ ನಾವು ಹಿಂದುಳಿದಿದ್ದೇವೆ ಎಂಬ ತಪ್ಪು ಕಲ್ಪನೆಯಲ್ಲಿದ್ದಾರೆ. ಆದರೆ ಈ ತಪ್ಪು ಕಲ್ಪನೆ ನಮ್ಮ ತಲೆಯಿಂದ ತೆಗೆದುಹಾಕುವ ಕೆಲಸವನ್ನ ನಾವು ಮಾಡೋಣ. ನಾವು ಮನಸ್ಸು ಮಾಡಿದ್ರೆ ಏನನ್ನಾದ್ರೂ ಕೂಡ ಸಾಧಿಸಬಹುದು ಅಂತ ತಿಳಿಸಿದ್ರು. ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ಇವತ್ತಿನ ದಿವಸ ರೈಸ್ ಕಲ್ಯಾಣ ಕರ್ನಾಟಕ ಜಾಬ್ ಫೇರ್ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಶ್ರೀ ಬಸವರಾಜ ದನ್ನೂರ್ ಸರ್ ಅವರೇ, ಹಾಫ್ಶೆಟ್ಟಿ ಪಾಟೀಲ್ ಸರ್ ಅವರೇ, ಸೋಮಶೇಖರ್ ಪಾಟೀಲ್ ಅವರೇ, ವೀರೇಂದ್ರ ಶಾಸ್ತ್ರಿ ಅವರೇ, ಹಾಗೂ ಕರಣ್ ಜವಲಿ ಅವರೇ, ಹಾಗೂ ಅನಿಲ್ ಕುಮಾರ್ ಬಿಡ್ವೆ ಅವರೇ, ಹಾಗೂ ಕ್ಷಿತಿಜಾ ಯರೋಳ್ಕರ್, ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ರೋಟರಿ ಕ್ಲಬ್ನ ಪದಾಧಿಕಾರಿಗಳೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ರೋಟರಿಯನ್ಸ್ ಆಗಿರ್ಬೋದು, ಇವತ್ತು ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರಿಗೂ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ನಾನು ಅಧ್ಯಕ್ಷನಾಗಿ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಇತಿಹಾಸನೇ ಅಂತ ಹೇಳಬೇಕು. ಬೀದರ್ ಜಿಲ್ಲೆಯಲ್ಲಿ ನಮ್ಮ ಯುವ ಮುಖಂಡರು ಮತ್ತು ನಮ್ಮ ಆತ್ಮೀಯ ಗೆಳೆಯರಾದಂಥ ರಜನೀಶ್ ವಾಲಿಯವರ ಸುಪುತ್ರ ಹಾಗೂ ಈ ಒಂದು ರೋಟರಿ ಕ್ಲಬ್ನ ಅಧ್ಯಕ್ಷರಾದಂಥ ಆದಿಶ್ ವಾಲಿಯವರು ಬೀದರ್ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ಈ ಭಾಗದ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಾಯಿತು, ಆಮೇಲೆ ಕರ್ನಾಟಕದ ಕೊನೆಯ ಜಿಲ್ಲೆ ಹಾಗೂ ಬಹಳಷ್ಟು ಹಿಂದುಳಿತಕ್ಕಂಥ ಒಂದು ಜಿಲ್ಲೆ ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ ಕೂಡ ಒಂದು ಇದೆ. ಈ ಒಂದು ಬೀದರ್ನ ಏಳಿಗೆಗಾಗಿ ಸುಮಾರು ವರ್ಷಗಳಿಂದ ನಾನು ಈ ವಾಲಿ ಫ್ಯಾಮಿಲಿಯವರು, ಇವತ್ತು ರಜನೀಶ್ ವಾಲಿ ಇರ್ಬೋದು, ಇವತ್ತಿನ ದಿವಸ ನಮ್ಮ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು, ಸಾಕಷ್ಟು ಒಂದು ರಾಜ್ಯದಲ್ಲಿ ತಲೆ ಎತ್ತಿ ನಡೆಯುವ ಹಾಗೆ ಇವತ್ತಿನ ದಿವಸ ವೇದಿಕೆ ಮೇಲೆ ಗಾದ್ಗೆ ಸರ್ ಇದ್ದಾರೆ, ಶಾಸ್ತ್ರಿಯವರು ಇದ್ದಾರೆ, ಹಾಫ್ಶೆಟ್ಟಿಯವರು ಇದ್ದಾರೆ, ಸಾಕಷ್ಟು ಪ್ರಯತ್ನ ಮಾಡ್ತಾ ಇವತ್ತಿನ ದಿವಸ ಬೀದರ್ ಜಿಲ್ಲೆ ಕೂಡ ಒಂದು ನಮ್ಮ ಕರ್ನಾಟಕದಲ್ಲಿ ಕಾಣುವಂತೆ ಮಾಡಿದ್ದಾರೆ. ಯಾಕಂದ್ರೆ ಸುಮಾರು ನಾವು ನೋಡ್ತಾ ಇದ್ದೀವಿ ಇವತ್ತಿನ ದಿವಸ ಬೀದರ್ ಸಾಕಷ್ಟು ಡೆವಲಪ್ ಆಗಿದೆ, ಆದರೆ ಇನ್ನೂ ಕೂಡ ಬಹಳಷ್ಟು ಡೆವಲಪ್ ಆಗಬೇಕು. ಈ ಒಂದು ನಿಟ್ಟಿನಲ್ಲಿ ಬೀದರ್ ಚೇಂಬರ್ ಆಫ್ ಕಾಮರ್ಸ್ ಆಗಿರ್ಬೋದು, ರೋಟರಿ ಕ್ಲಬ್ಸ್ಗಳು ಆಗಿರ್ಬೋದು, ಹಾಗೆ ಇಲ್ಲಿಯ ಒಂದು ನಾಯಕರು ಕೂಡ ಇತ್ತೀಚಿನ ದಿನದೊಳಗೆ ಸಾಕಷ್ಟು ಒಂದು ಎಫರ್ಟ್ಸ್ ಮಾಡಿ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಈ ಬೀದರ್ ಒಂದು ಕೊನೆ ಜಿಲ್ಲೆಯನ್ನು ಕೂಡ ಒಂದು ಮೇಲ್ಗಡೆ ತರಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತಿನ ದಿವಸ ಈ ಒಂದು ಜಾಬ್ ಫೇರ್ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಮೋಟೋ ಕ್ರಾಸ್ ಸಂಸ್ಥಾಪಕ ಕರಣ್ ಜಾವ್ಲಿ ಮಾತನಾಡಿ, ನೀವು ಯಾವುದೇ ಕ್ಷೇತ್ರದಲ್ಲಿ ಮುಂದುವರಿಯಬೇಕಾದ್ರೂ ನಮಗೆ ಮುಖ್ಯವಾಗಿ ಬೇಕಾದದ್ದು ಸಂಭಾಷಣೆ. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಸಂಭಾಷಣೆ ಹಾಗೂ ಸಂವಹನದ ಬಗ್ಗೆ ಗಮನ ಹರಿಸಬೇಕು. ಪ್ರತಿಯೊಬ್ಬರು ಒಂದು ಸ್ವಂತ ಉದ್ಯಮವನ್ನ ಪ್ರಾರಂಭ ಮಾಡಬೇಕಾದ್ರೆ ಮೊದಲು ಒಂದು ಐಡಿಯಾ ಇರಬೇಕು. ಈ ವೈಜ್ಞಾನಿಕ ಯುಗದಲ್ಲಿ ನೀವು ನಿಮ್ಮ ತಲೆಯಲ್ಲಿ ಸ್ಪಷ್ಟವಾದ ಐಡಿಯಾ ಹೊಂದಿದ್ರೆ ಸಾಕು, AI ನಿಮಗೆ ಹೇಗೆ ಮುಂದುವರಿಯಬೇಕು ಎಂಬುದನ್ನು ಸಹ ಹೇಳಿಕೊಡುತ್ತದೆ. ಜೀವನದಲ್ಲಿ ಯಶಸ್ಸು ಗಳಿಸಬೇಕಾದ್ರೆ ಗುರು ಮತ್ತು ಗುರಿ ಹೊಂದಬೇಕು. ಗುರು ಎಷ್ಟು ಜನರು ಬೇಕಾದರೂ ಇರಲಿ, ಆದರೆ ಗುರಿ ಒಂದೇ ಆಗಿರಬೇಕು. ನಾವು ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ವಿಚಾರಗಳನ್ನ ನಂಬಿ ಬದುಕುತ್ತಿದ್ದೇವೆ ಅಂತ ತಿಳಿಸಿದ್ರು. ಇನ್ನು ಖ್ಯಾತ ಉದ್ಯಮಿ ಕ್ಷಿತಿಜಾ ಯರೋಳ್ಕರ್ ಅವರು ಮಾತನಾಡಿ, ನಮ್ಮ ಭಾಗದಲ್ಲಿನ ವಿದ್ಯಾರ್ಥಿಗಳಲ್ಲಿ ಮೋಟಿವೇಶನ್ ಹಾಗೂ ಇನೋವೇಷನ್ ಎರಡರ ಕೊರತೆ ಕೂಡ ಇದೆ. ವಿದ್ಯಾರ್ಹತೆ ಇದೆ, ಆದರೆ ಸ್ಕಿಲ್ ಕೊರತೆಯಿಂದ ಆ ವಿದ್ಯಾರ್ಹತೆ ವ್ಯರ್ಥವಾಗುತ್ತಿದೆ. ಅದರಿಂದ ಯುವಕರು ಬೀದರ್ ಜಿಲ್ಲೆಗೆ ಮಾತ್ರ ಸೀಮಿತವಾಗದೆ ಬೇರೆ ಬೇರೆ ರಾಜ್ಯ ಹಾಗೂ ಪ್ರದೇಶಗಳಲ್ಲಿ ತೆರಳಿ ಅಲ್ಲಿ ಸ್ಕಿಲ್ ಅನ್ನು ಕಲಿತು ಬಂದು ಇಲ್ಲಿ ಉದ್ಯೋಗ ಪ್ರಾರಂಭಿಸಿದ್ರೆ ನೀವು ಖಂಡಿತ ಯಶಸ್ಸು ಕಾಣುತ್ತೀರಿ ಅಂತ ತಿಳಿಸಿದ್ರು.
and it's an honor to be here amongst a lot of the dignitaries who've come here today. And I want to thank Adish for the opportunity of inviting me here and be able to speak to all of you. My presentation is going to be in English. Is everybody comfortable with English? Yes? I can't hear you all. Yes? No? All right, okay. So I also am joined by my team at workplace at Bansal classes and my students at the back. So how many of you are in PUC? 11th and 12th? PUC first year, PUC second year. Okay. And then in degree college? Okay. So the topic of the presentation that I have come up with is called the big picture. We are all going to eventually go into the big world, right? And it's all going to be very real. So I wanted to talk to you guys about what education is, what career is, what technology is, and what it takes for us as a student or as an individual to perform in the real world. Before that, a little bit about myself. I studied in Davangere for boarding school. Then I moved to Hyderabad. I studied there. I did my high school there. Then I did my bachelor's in psychology at Christ University, Bangalore. And then I moved to the United States in California to do my master's in child development. So I basically do therapy for kids with developmental disabilities. Does anybody here know what a developmental disability is? Yes, sir. Do we have mics that can go to the crowd? Does anybody know disability क्या है? No? पता नहीं है? So disability, impairment. There's somebody who knows the meaning of disability at the back there. Please put your hands together for the volunteer who will tell us about disability. अंडरस्टैंडिंग, रीडिंग और बाकी डे टू डे लाइफ में बहुत सारे चैलेंजेस आ सकते हैं. Because of the disability. Yes. Yes, you're right. Thank you so much. So, I work with kids who have autism, Down syndrome. Basically, I do therapy for them. And I have worked as a behavioral therapist and a clinical rehabilitation psychologist. Some of my interests are, I love rap music. I don't know if you guys listen to rap. Indian rap is MC Stan, Divine. Yes, I see some rap fans in the crowd with me. I also love to travel. मुझे mountains भी पसंद है, beaches भी पसंद है. And I love watching YouTube reaction videos. कोई देखता है YouTube reaction videos?